ಕನಕರತ್ನ ಸೋಪಾನಗಳಿಂದೊಳಗೂಡಿ ಪ್ರಥಮ ಮಾತ್ರವಿದ್ದರೆ ಚಂದ್ರ ಭೂಮಿಯನ್ನು ಬಿಟ್ಟಿದ್ದ ಮಹಾವೀರ ಔಸ್ತಿನಾಧೀಶ್ವರ ಈ ಕುರುಚಕ್ರೇಶ್ವರ ನಿಟ್ಟಿಸರು ಬಿಟ್ಟು ದಿಟ್ಟಿಸಿ ನೋಡುವ ಹೋಗಲಿ ವಿಧಿ ಗುರುವಿತಮ ಈಶ್ವರಿಗೆ ನಮೋ ನಮಃ. ಕುರುಪಾಂಡವರಿಗೆ ಶಸ್ತ್ರಾಸ್ತ್ರ ವಿದ್ಯೆಯನ್ನು ಕಲಿಸಿ ಕುರುವಂಶವನ್ನೇ ಉನ್ನತಕ್ಕೆ ಏರಿಸಿದ ಗುರುದೇವೋತ್ತಮ ದ್ರೋಣಾಚಾರ್ಯರಿಗೆ ನಮೋ ನಮಃ. ಗೋಮಾತೆಯ ಕ್ಷೀರ ಗೋಪಾಲಕನಿಗೆ ಅತಿಸಾರ ವಿದುಪತಿ ಭಕ್ತ ಶಿರೋಮಣಿ ಶಿವರೇ ಆ ಬಡ್ಡ ಭೀಮನ ಖಂಡಿಗೆ ರಕ್ತವನ್ನು ಸದಾ ಸಿದ್ಧನಾಗಿರುವ ಎನ್ಮನದ ದುಶ್ಯಾಸನ ಓಹೋ ಭಗವಾನ್ ಭಾಸ್ಕರ ಪುತ್ರ ಎನ್ನ ಮಿತ್ರ ಕರ್ಣ ಅದು ಅಲ್ಲದೆ ನನ್ನ ಸಂಕಲ್ಪ ಸಾಧನೆಗಾಗಿ ಸ್ವಲ್ಪವೂ ಅಜಾಗೃತನಾದೆ ಹನುಮ ರಾಜಭಕ್ತಿ ತೋರಿ ಉಪಯುಕ್ತ ಕಾಲದಲ್ಲಿ ಸೂಕ್ತ ಸಲಹೆಯನ್ನು ಕೊಡುವಂತಹ ಮಾರ್ಗದರ್ಶನ ಭಾವ ಇನ್ನು ನಿಮ್ಮೆಲ್ಲರನ್ನು ಪಡೆದ ನಾನೇ ಧನ್ಯ ನಾನೇ ಧನ್ಯ.
ರಾಜ್ಯಗಳನ್ನೆಲ್ಲ ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಅನಾಗಿರ ಕರುಣನೆ ಅರಣ್ಯದಲ್ಲಿ ವಾಸ ಮಾಡುತ್ತಿರುವ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿರುತ್ತೆ. ನೋಡಿವಿರ ಅವರ ಹಟ್ಟಾಸವು ಹೆಚ್ಚಿನ ಮಟ್ಟಿಗೆ ಬಂತು. ದುರ್ಯೋಧನ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ಯುದ್ಧ ಪಿತಾಮಹ, ನನ್ನ ಬಳಿಯಲ್ಲಿ 11 ಅಕ್ಷರಣಿ ಸೈನ್ಯದಾಳಿ ಬರುವುದು. ಅದರ ಹಿಡಿದಕ್ಕೆ ಆ ಪಾಂಡವರು ಸಿಕ್ಕಿದ್ದೇ ಆದರೆ ರಸಬಾಳಿನಂತೆ ಲಾಂಛಿ ಕುಂಚಾಯುವರು. ಸಹೋದರ ದುಶಾಸನ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಗರ್ಭೋತ್ತರ ದೇಶಕ್ಕೆ ನೆರರುವನು. ಅಂದನಾದ ಖಂಡವೇ, ನಿಮ್ಮ ದ್ರೋಣಾದಿಗಳ ಕಣ್ಣೆದುರಲ್ಲಿ ಬೆಳೆದ ನನಗೇಕೆ ಆ ಚಿಂತೆ? ಚಕ್ರವರ್ತಿಗೆ ಜಯವಾಗಲಿ. ಪುರುಷೋತ್ತಮರು ದಯಮಾಡಿಸುತ್ತಿರುವರು. ಸಮಾಚಾರ ಪುರುಷೋತ್ತಮರು ದಯಮಾಡಿಸುತ್ತಿರುವರು. ಏನು? ಯಾವ ಪುರುಷೋತ್ತಮ? ಯಾವೇ ಪುರುಷೋತ್ತಮ? ಪುರುಷ ಶ್ರೇಷ್ಠನಾದ ನಾನಿರುವಲ್ಲಿ ಆ ಗೋಪಾಲಕನ ಪುರುಷ ನೆಟ್ಟಗಿನ ನಾಲ್ವರೆ ಬಾರದೆ ತನ್ನ ಒಟ್ಟು ಕುಟುಂಬ ಸರವಾಗಿ ಈ ದರಿದ್ರ ದಾಸೀಪುತ್ರನ ಮನೆಗೆ ಒಯ್ದಂತೆ ಅವನು ಪುರುಷೋತ್ತಮನೋ? ಹೇಗೆ? ಭೀಷ್ಮ ದ್ರೋಣಾದಿಗಳಿರಲಿವೆ, ಅವರ ಮನೆಗಾದರೂ ಹೋಗಬಹುದಿತ್ತಲ್ಲ. ಎಷ್ಟೇ ಆದರೂ ನಲ್ಲೆಯರ ನಲ್ಲ, ಮಾತಿನ ಮಲ್ಲ ಅವಳಿಗೆ ಅವನಿಗಿಲ್ಲ. ಪಾಂಡವರಿಗೆ ಬರಬೇಕಾದ ರಾಜವನ್ನು ನ್ಯಾಯವಾಗಿ ಕೇಳಲು ಶ್ರೀಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರುತ್ತದೆ, ನಿನ್ನಲ್ಲಿ ಯಾಚನೆಗಾಗಿ ಬರ್ತಿಲ್ಲ. ಯಾರು ಮಾತನಾಡುತ್ತಿರುವುದು? ದಾಸೀಪುತ್ರ ವಿದುರ ಏನು ಹೇಳಿದೆ? ಪಾಂಡವರಿಗೆ ಅದು ರಾಜ್ಯ ಬರಬೇಕೆಂಬ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೋ? ಸಾಗುವಾರಿ ಮುಚ್ಚು. ಬಲವಂತನ ನಿನಗೆ ನ್ಯಾಯವು ಅಧೀನವು, ಅಥವಾ ನ್ಯಾಯಕ್ಕೆ ಸರ್ವರು ಅಧೀನರು. ರೋಗಿಗೆ ಅಪತ್ಯವನ್ನು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣಕಾಲ ಸಮೀಪಿಸುವುದರಿಂದ ನಿನ್ನ ಬುದ್ಧಿ ಈ ರೀತಿ ವಿಕಲ್ಪವಾಗುತ್ತಿರುವುದು. ಏನು ಹೇಳಿದೆ?
ಮಾತನಾಡುತ್ತಿರುವನು. ಕೂಡಲೇ ಇವನನ್ನು ಸಭೆಯಿಂದ ಆಚೆ ತೊಲಗಿಸು. ನನ್ನನ್ನು ಸಭೆಯಿಂದ ಒಳ ದೂರದಷ್ಟು ಸಾಮರ್ಥ್ಯ ಉಂಟಾಯಿತೆ. ಛೇ ಅವಿವೇಕಿ, ಕೇಳು, ನನಗೆ ತಿಳಿದಿರುವಂತಹ ನ್ಯಾಯ ನೀತಿಯನ್ನೇ ನೀನೆಷ್ಟೇ ಯೋಗ್ಯವಂತನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಯನ್ನೇ ಹೇಳೇ ತಿರುವನು. ಜಗದೊಡೆಯರಾದ ಶ್ರೀಕೃಷ್ಣ ಪರಮಾತ್ಮನನ್ನು ಎದುರಾಡಿವೆಯ ಹಿಂದೆ ದ್ರೌಪದಿಯ ವಸ್ತ್ರಾಪರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪರಿಣಿಸಿಕೊಳ್ಳುವಾಗ ಅದನ್ನು ತಡೆಯಲು ಇಟ್ಟಿದ್ದ ದುರುಸನ್ನು ಈಗಲೇ ಮುರಿದಾಕುವುದು. ಪ್ರಮಾದವಾಯಿತು. ವಿದುರನನ್ನು ಪರಿಹಾಸಕ್ಕೀಡು ಮಾಡಿ ಸರ್ವೋತ್ತಮವಾದ ದಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ ವೀರ. ಈತನು ನಿನಗೆ ಬೆಂಗಾವಲಾಗಿ ನಿಂತರೆ ನಿನ್ನನ್ನು 3 ಲೋಕದಲ್ಲಿ ಜಯ. ಈ ವಿದುರನ ಗೊಟ್ಟು ಬೆದರಿಕೆಗೆ ನೀನು ಸಹ ಎದುರುವುದೇ? ಕೇಳು. ಕರ್ಣ, ಈ ವಿದುರನು ಯಾವಾಗ ತನ್ನ ಬಿಲ್ಲಿನಿಡಿದು ಯುದ್ಧವನ್ನು ಮಾಡಿರುವನು. ಈತನ ಬಿಲ್ಲಿನಿಂದ ನಮಗಾಗಬೇಕಾದ ಪ್ರಯೋಜನ ಏನಿದೆ? ಹೋಗಲಿ ಬಿಡು. ಆದರೆ ಈಗ ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಯಾರಾದರೂ ಈ ರಾಜ್ಯದ ಮೇಲೆ ಇದು ನಮಸ್ಕರಿಸಿದ್ದೇ ಕೂಡಲೇ ಸಭೆಯನ್ನು ಬಿಡಬೇಕಾಗಿತ್ತು. ಎಚ್ಚರಿಕೆ. ಸಹೋದರ ಶಾಸನ, ನಮ್ಮ ಸೈನಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧ ಮಾಡುವಂತೆ ಹೇಳಿದನಲ್ಲ, ಸಿದ್ಧವಾಗಿರುವುದು. ಹಾಗಾದ್ರೆ ಆ ಪಟ್ಟಿಯನ್ನು ತೆಗೆದುಕೊಂಡು ಬಾ. ಆ ಕೃಷ್ಣನಿಗೆ ಬಂದಾಗ ನಾನು ಅದನ್ನೇ ನೋಡಿಕೊಳ್ಳುತ್ತೇನೆ.
ನಮಸ್ಕರಿಸಿದರು. ಈ ದುರ್ಯೋಧನ ಮಾತ್ರ ತಾನು ಚಕ್ರವರ್ತಿ ಎಂಬ ಅಹಂಕಾರದಿಂದ ಕಣ್ಣೆತ್ತಿ ನೋಡಿದೆಯೂ ಸಹ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ನೆಟ್ಟಿ ಆತನೇ ಬಂದು ನನ್ನ ಪಾದದ ಮೇಲೆ ಬೀಳುವಂತೆ ಮಾಡುವೆನು. ಜಾಗೃತವಾದ ನನ್ನ ಯೋಗಮಾಯೆ. ಛೇ, ಏನು ಚಕ್ರವರ್ತಿ, ರಾಜಾದಿ ರಾಜನಾದ ನೀನು ಸಾಮಾನ್ಯ ಗೋಪಾಲಕನ ಪಾದಸ್ಥಳಕ್ಕೆ ಬರ್ತಿದ್ದರಲ್ಲ ದುರ್ಯೋಧನ. ಕೃಷ್ಣ, ನಮಸ್ಕರಿಸಿದೆಂದು ಹೆಮ್ಮೆಗೊಳ್ಳಬೇಡ. ಈಗ ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಎನ್ನುವುದನ್ನು ಪರೀಕ್ಷಿಸಿದಷ್ಟೇ. ಪರೀಕ್ಷಿಸಿದ ಮಾತ್ರಕ್ಕೆ ನನಗೆ ನಮಸ್ಕರಿಸಿದೆಂದು ಹೆಮ್ಮೆಗೊಳ್ಳಬೇಡ. ಆ ಒಂದು ವೇಳೆ ನಮಸ್ಕರಿಸಿದರು ಅದು ಈ ಭೂಮಾತೆಗೆಂದು ತಿಳಿ, ನಿನಗಂತೂ ಅಲ್ಲ. ಮುಂದಾಯಿತು, ಈ ಪೀಠದಲ್ಲಿ ಕುಳಿತುಕೋ. ಕೃಷ್ಣ, ನಿನಗೆ ಗೋಪಿಕಾಸುರಿಯರ ನರ್ತನವೆಂದರೆ ಬಹಳ ಇಷ್ಟವಲ್ಲವೇ? ಇರುವುದೇನು ಇದ್ದೇ ಇರುವುದು. ಸಹೋದರ ದುಶ್ಯಾಸನ, ಅರ್ಥಕ್ಕೇನು ಬರಬೇಡತಕ್ಕದ್ದು. ರಾಜನ ಅರ್ಥಕ್ಕೇನು ಬರಮಾಡಿ. ಆಗ ಮಹಾಪ್ರಭು ಬಂದಿರೋರು ನೀಲವರ್ಣ ದಾರಿ ಚೆಲುವಾ ಕೊಳಲನ ಆದದೆ
ಮರುಳುಗೊಳಿಪ ಕೃಷ್ಣ 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 ನಿನಗೆ ಕೃಷ್ಣ ನಿನ್ನ ಮುತ್ತು ಪಾದಗಳಿಗೆ ಕೃಷ್ಣ ನಿನ್ನ ಮುತ್ತು ಪಾದಗಳಿಗೆ ನರ್ತಕಿಯರ ಕರಸ್ಪರ್ಶಿಸಿ ನಮನಗಳು ಕೃಷ್ಣ ಕೃಷ್ಣ ಏನು ಹೇಳಿದ್ರಿ? ಹೇಳಿ ಮತ್ತೊಮ್ಮೆ. ಹೇಳಿ ಮತ್ತೊಮ್ಮೆ. ಹೇಳಮ್ಮ. ಸ್ಥೂಲಕ್ಕೇರಿಸಿದ್ದೇನೆ, ಎಚ್ಚರವಿರಲಿ. ಕೇರಿಸಿ ಬಿಡುತ್ತೇನೆ, ಎಚ್ಚರವಿರಲಿ. ಕೃಷ್ಣನಿಗಿವನು ಕೊಡುವೈರಿ ನಮ್ಮ ಅತ್ತಿನ ಕುಲ ತೊಡೆದಾಗರದಾರಿ ಇವನಿಗಿವನು ಕೊಡುವೈರಿ ನಮ್ಮ ಅತ್ತಿನ ಕುಲ ತೊಡೆದಾಗರದಾರಿ ಕರುಣಾಳು ಗುರು ಪರಾಜೇಶ್ವರ ಕರುಣಾಳು ಗುರು ಪರಾಜೇಶ್ವರ ಯಾರಲ್ಲಿ? ಏನಪ್ಪಣೆ? ನರ್ತಕಿಯರಿಗೆ ಬಹುಮಾನವನ್ನು ಕೊಟ್ಟು ಕಳಿಸಿ. ಆಗಬಹುದು ಮಹಾಪ್ರಭು. ಕೃಷ್ಣ, ನರ್ತಕಿಯರೇ ನರ್ತನವನ್ನು ನೋಡಿದೆಯಾ? ನರ್ತಕಿಯರೇ ನೋಡ್ತಾ ಇತ್ತು. ಆನಂದಿಸಿದೆಯಾ? ಆನಂದ ಬೇಡವೇ? ದೂರವಾಗಿರುವ ಬಂದ ಮುಖ್ಯ ಉದ್ದೇಶವನ್ನು ಸಭೆ ತಿಳಿಸಬೇಕು. ತಿಳಿಸುವೇನು. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷೀಯರೇ, ನಾನು ಈ ದಿನ ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿದ್ದೇನೆ. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರುಪಾಂಡವರ ಭವಿಷ್ಯ ರಾಜಕೀಯ ವ್ಯವಸ್ಥೆಯು ಇಂದು ಈ ಮಂದಿರದಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದೆ ನಿರೂಪಿಸುವ ಪ್ರಶ್ನೆಯನ್ನು ನೀವುಗಳು ಗಮನಿಸಬೇಕಾಗಿ ಬೇಡುತ್ತೇನೆ. ಈ ವಿಷಯದಲ್ಲಿ ಉಪೇಕ್ಷೆ, ಅಸಂಬದ್ಧ ಪ್ರಲಾಪ, ಪಕ್ಷಪಾತ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಹೀಗೆ ಮಾಡದಿದ್ದರೆ ಮುಂದೆ ಆಗುವ ಅನಾಹುತಗಳಿಗೆಲ್ಲ ನೀವು ಕಾರಣರಾಗುವಿರಿ. ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವವನ್ನು ನಿರ್ಧರಿಸುವುದೆಂಬುದನ್ನು ತಿಳಿಯಿರಿ. ಪವಿತ್ರವಾದ ಈ ಭಾರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲವೇ ಭಯಾನಕರವಾದ ರಕ್ತದೋಕುಳಿಯಿಂದ ಈ ಮಾತೃಮೂರ್ತಿಯನ್ನು ತೋರಿಸುವಿರೋ, ಇವೆರಡರಲ್ಲಿ ಒಂದು ಅಂಶವು ಇಂದು ಈ ಮಂದಿರದಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಕಪಟ ಯುದ್ಧದಲ್ಲಿ ಪರಾಜಿತರಾದ ಸತ್ಯವಂತರು, ನ್ಯಾಯಶೀಲರೂ ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ಅಜ್ಞಾತವಾಸ, ವನವಾಸವನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲವೇ ಇನ್ನು ನಿಮ್ಮ ವಾಗ್ದಾನ ಉಳಿದಿರುವುದು. ನೀವು ಅವರ ಮೇಲೆ ಬಾಲ್ಯದಿಂದಲೂ ತೋರುತ್ತಿದ್ದ ದೀರ್ಘ ವೈರ್ಯವನ್ನು ಮರೆಯಲು ಪಾಂಡುನಂದನರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹದಹನ, ಕಪಟ ಯುದ್ಧ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಈ ಮಹಾಪಾಪಗಳನ್ನು ಮನ್ನಿಸಿ ಪಾಂಡವರು ತಮ್ಮ ಭಾಗಕ್ಕಾಗಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ತಾವೆಲ್ಲರೂ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವರೆಂದು ನಾನು ನಂಬಿದ್ದೇನೆ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ತಿಳಿಸಿದ್ದೇನೆ.
ಅವಳ ಸಂದೇಶದೊಡನೆ ನನ್ನ ಸಂದೇಶವನ್ನು ತಿಳಿಸಿದ್ದೇನೆ. ಮುಂದೆ ವಿಚಾರ ಅವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದ್ದು. ಧೃತರಾಷ್ಟ್ರ ಪ್ರಿಯ ಪುತ್ರರೇ, ದ್ರೋಣಾಚಾರ್ಯರೇ, ಸಭಾಪತಿಗಳೇ, ಶ್ರೀಕೃಷ್ಣ ಪರಮಾತ್ಮನು ನಿಮ್ಮ ಮುಂದೆ ನಿರೂಪಿಸಿದ ರಾಜಕಾರ್ಯವನ್ನು ನೀವೆಲ್ಲರೂ ನೋಡಿದಿರಲ್ಲವೇ? ಅವಧಾನಂತೆ ನಡೆಯರೆಂದು ನನ್ನ ನಂಬಿಕೆ. ಇದೇ ನನ್ನ ಅಭಿಮತ. ದುರ್ಯೋಧನ, ದುರ್ಯೋಧನ, ಸತ್ಯ ಸಮಯವನ್ನು ನಿರಾಕರಿಸಿದರೆ ಮುಂದೆ ಅಮೃತವು ವಿಷವಾಗುವುದು. ನೀವು ಪಾಂಡವರು ಸಹೋದರರಲ್ಲವೇ? ನಿಮ್ಮ ಮಧ್ಯೆ ವೈರತ್ವವೇಕೆ? ದುರಾಭಿಮಾನವನ್ನು ಬಿಟ್ಟು ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಇಬ್ಬರು ವಿಳಂಬದಿಂದ ಬಾಳಿ. ಇದೇ ನನ್ನ ಅಭಿಮತ.
ವತ್ಸ ದುರ್ಯೋಧನ, ಶಾಂತಿ ಸಂದಕ್ಕಾಗಿ ಬಂದವರನ್ನು ಸಮರಸನೆ ಮಾಡಬೇಡ. ಸಂಧಿಗೆ ಸುಸಮಯ, ಅದನ್ನು ಹಠದಿಂದ ವ್ಯಕ್ತ ಮಾಡಬೇಡ. ಪಾಂಡವರು ನಿನ್ನ ಚಿಕ್ಕಪ್ಪನ ಮಕ್ಕಳಲ್ಲವೇ? ಈ ರಾಜ್ಯದ ಮೇಲೆ ನಿನಗೆಷ್ಟು ಅಧಿಕಾರವಿದೆಯೋ ಅಷ್ಟೇ ಆ ಪಾಂಡವರಿಗೂ ಅಧಿಕಾರವಿದೆ. ಶ್ರೀಕೃಷ್ಣ ಪರಮನ ಮಾತಿನಂತೆ ಅರ್ಧ ರಾಜ್ಯವನ್ನು ಕೊಟ್ಟು ಆಧರಿಸು. ಇದೇ ನನ್ನ ಅಭಿಮತ. ದುರ್ಯೋಧನ, ಯಾರು ಯಾರು ಮಾತನಾಡುತ್ತಿರುವುದು? ಓಹೋ, ದಾಸೀಪುತ್ರ ವಿದುರ, ನನಗೆ ಉಪದೇಶ ಮಾಡುವುದರಲ್ಲಿ ನೀವು ಒಬ್ಬರು. ನನ್ನ ಅರಣ್ಯ ರೋದನ. ನನ್ನ ರೋದನವು ಅರಣ್ಯ ರೋದನವೇ ಸರಿ. ರಾಜ್ಯವನ್ನೆಲ್ಲ ಅನುಭವಿಸು. ನಿನ್ನ ಇಷ್ಟಾದ ಭೂಮಿಯನ್ನು ಪಾಂಡವರಿಗೆ ಕೊಡು. ವಿದುರ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲ್ಲ ಏಕೆ? ನಿನಗಾಗಲಿ ಪಿತಾಮಹರಿಗಾಗಲಿ ನನ್ನ ಒಬ್ಬನಲ್ಲಿ ಮಾತ್ರ ದೋಷಗಳು ಕಂಡುಬರುತ್ತವೆ. ಆ ಪಾಂಡವರ ನಿರ್ದೋಷಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದಂತೆ ಹೇಳಿದರು. ಮಹಾನುಭಾವ ಶಿಷ್ಟ, ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿ, ಆದರೆ ಈ ನಿನ್ನ ಮರಳು ಮಾತೆ ಒಡಂಬಡುವ ಬುದ್ಧಿ ಈಗಲೂ ಈ ದುರ್ಯೋಧನಲ್ಲ. ಶುದ್ಧ ಕ್ಷತ್ರಿಯನ ರಕ್ತದ ಸ್ವಾಭಿಮಾನಿಯ ದೇವರ ಕೃಷ್ಣ ಖಂಡಿರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಗೌರವೇಶ್ವರ, ವಿಚಾರ ಮಾಡು. ಸಾಧ್ಯವಿಲ್ಲ. ಅದನ್ನು ನಾನು ಮೊದಲೇ ಸಿದ್ಧವಾಗಿದ್ದೆ. ಏನೆಂದೇ ನಮ್ಮದು ದುರಾಗ್ರಹದ, ದುರಾಂಕಾರದ, ದುಸ್ಸಾಹವಾಸದ, ದುರಾಶಯದ ದುರಾಭಿಮಾನವೇ. ಅಲೇ ಕೃಷ್ಣ, ಆಗಲ್ಲ ಹೇಳಿದನು ಕೇಳು. ಈ ಕಿಚ್ಚನೆಯ ಕೌರವನನ್ನು ಆರಿನ ಬಂಡ ಭೀಮ ದುರಾಗ್ರಹ, ಲೋಕೈಕ ವೀರ, ಈ ನನ್ನ ಮಿತ್ರ ಕರ್ಣನನ್ನು ಗೆಲ್ಲಿಸಬೇಕೆಂದರೆ ಆರಿನ ಮಿತ್ರ ಭಾರತ, ಅದು ದುರಾಂಕಾರ. ದಿಕ್ಕೆಟ್ಟು ದಿಕ್ಕ ಪಾದದ ನಿನ್ನಂತಹ ಕಬಡೆ ಸ್ಥೇವನ್ನು ಮಾಡಿದರಲ್ಲವೇ ಆ ಪಾಂಡವರು, ಅದು ದುಶ್ಯಾಹವಾಸ. ಈ ದುರ್ಯೋಧನ ದುಶ್ಯಾಸನವನ್ನು ಪುಡಿಗೈದು ಭರತ ಖಂಡದಲ್ಲಿ ತಮ್ಮ ಧ್ವಜ ಪದಾರ್ಥವನ್ನು ಆಡಿಸಿದ ಆ ಪಾಂಡವರು, ಅದು ದುರಾಶಯ. ನಾವೇ ಸಮರ್ಥರು, ಜಯಶೀಲರು ಎಂಬುದಾಗಿ ಎಮ್ಮೆ ಒಳತಿರುವ ಆಡಿದ ಪಾಂಡವರು, ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವು ಯಾರು ಏನು ಹೇಳಿದರು ಈ ಕೌರವನ ನಿರ್ಧಾರ ಚಲಿಸಲ ಸುಮ್ಮನೆ ಖಂಡ ಶೋಷಣೆಯಿಂದ ಪ್ರಯೋಜನ ಇಲ್ಲ. ಅಣ್ಣನ ಮಾತುಗಳು ನನಗೆ ಒಪ್ಪಿತು. ಈ ಗುರು ಸಮಾಜದಲ್ಲಿ ಪ್ರಶ್ನಿಸುವ ಪ್ರಯತ್ನವಾಗಿದೆ. ಎಂತಹ ಯುದ್ಧ ಬೇರು ಮಾತುಗಳು ಶಾಂತವಾಗುವುದಿಲ್ಲ. ಅರ್ಜುನನ ಮೇಲಿನ ಹಗೆಯ ತೀರ ಹೊರಟು. ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲಿನ ಹಗೆಯ ತೀರದ ಹೊರತು ಈ ರಾಧೆಯನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ ಎನ್ನುಪತಿ.
ಹತ್ತಿಸುವ ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನು ಸಹ ಇವರಂತೆಯೇ ಮಾತನಾಡುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಕ್ಷತ್ರಿಯ ಸಮೂಹವನ್ನೇ ಬಲಿ ಕೊಡಲು ಇಚ್ಛಿಸುವೆಯಾ? ಇದು ನಿನ್ನ ಧರ್ಮವೇನಯ್ಯ? ಕೃಷ್ಣ ಕೃಷ್ಣ ಸಲ್ಲದು ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದಿದ್ದೀಯಲ್ಲ ವೇದಪತಿ. ಈ ನಿನ್ನ ಧರ್ಮಕ್ಕಿಂತ ಆ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ತನ್ನ ತನು ಮನಗಳನ್ನು ಹತ್ತಿಸುವ ತನ್ನ ಧರ್ಮವೇ ಎಷ್ಟು ಮೇಲೆ ವೇದಪತಿ. ಈ ನಿನ್ನ ಕುಟುಂಬ ಸಂಧಾನಕ್ಕೆ ನಾವು ಖಂಡಿತ ಒಪ್ಪುವುದಿಲ್ಲ. ಮಲೆ ಮಲೆ ಅಂಗಾರಿಪ, ನಿನ್ನ ಧರ್ಮದ ನುಡಿಗಳಿಂದ ಸುಯೋಧನ ಯಾದವ ಓಹೋ, ಮೇಲೆ ಮೀರಿತು. ಇವರೊಡನೆ ಮಾತಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವುದು ಆಲೋಚಿಸುವುದು ಯೋಧನ.
ಹಿರಿಯರು, ಬಂಧು ಬಾಂಧವರು, ಸಹೋದರರು ಇವರನ್ನು ಒಂದು ಸಾರಿ ನೋಡು. ನೀನೋರ್ವನ ಹಿತಕ್ಕಾಗಿ ಕ್ಷತ್ರಿಯ ಸಮೂಹವನ್ನು ಹೇಗೆ ಬಲಿಕೊಡಲು ಇಚ್ಛಿಸುವೆ? ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಸಂಧಿಗೆ ಸಮ್ಮತಿಸು. ದಾನವ ವಿಜಯಿ ಯದುಪದಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ತಾರ ಸಲುವಾಗೋ ನಿಮ್ಮಗಳ ಸಲುವಾಗಿ, ಮುಂದೊದಗುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟೆಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಈ ಸಂಧಿ ಎಂಬ ಭಿಕ್ಷೆಯನ್ನು ಬೇಡುತ್ತಿದ್ದೇನೆ. ಭಿಕ್ಷಾ ಪ್ರದಾನ ಮಾಡು ಗೌರವಿಸು. ಕೃಷ್ಣ, ಇದರಲ್ಲಿ ನನ್ನ ಅಪರಾಧವಾದರೂ ಏನು ಎದುರಾಜ? ಪಾಂಡವರು ಜೂಜಾಡಿ ರಾಜ್ಯದ ಸಕಲ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮಕಾರ್ಯವು. ವಾಸುದೇವ, ಈ ಸ್ಥಾನವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ತಾರುವುದನ್ನು ಸಾಧ್ಯವಿಲ್ಲ. ಯುದ್ಧದ ಭಯವಾದ ಜನಾರ್ದನ, ಪಾಂಡವರು ಚಾತ್ರಸೈನ್ಯವಿದೆ ಆ ಹೇಳಿ ಪಾಂಡವರಲ್ಲಿ ಚಾತ್ರಸೈನ್ಯವಿದೆ ಆ ಹೇಳಿ ಪಾಂಡವರಲ್ಲಿ ಕೋಟಿಯವರದಂತೂ ಶ್ರೇಷ್ಠರಲ್ಲಿ ಊರತನವಿದಲ್ಲವೇ ಸಂಧಿಯ ಬಯಕೆ. ಕೃಷ್ಣ, ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ. ಭ್ರಾಂತಿ ಮೂಡಿದೆಯ ಪಾಂಡವರು ಆ ಪಾಂಡವರಿಗೆ ಭಿಕ್ಷಾವೃತ್ತಿಯ ಯೋಗ್ಯವಾದ ಜೀವನ, ಧರ್ಮ ಬಿರುಗಳಾದ ಅವರ ಕೈಯಲ್ಲಿ ಈ ಕುಲ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನವು ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿವೆ ಜನಾರ್ದನ. ಯುದ್ಧವು ಕ್ಷತ್ರಿಯ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನು ಎಂದಿಗೂ ಭಯಪಡಲಾರನು. ಒಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನ. ಸ್ಥಿರನಾದ ದುರ್ಯೋಧನ, ನಿನ್ನ ಅಭಿಷ್ಟ ಯುದ್ಧವಾದರೆ ನೀನು ಅದನ್ನೇ ಅಗತ್ಯವಾಗಿ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳನ್ನೇನೆಂದು ಕೇಳುವೆಯೋ? ನಿನ್ನ ಅಪರಾಧಗಳು ಹಗಲೇ. ಹಿಂದೆ ರಾಜಸೂಯದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನ್ನು ಕಪಟ ದ್ಯೂತ ಕೆಳೆತನ್ನುವುದನ್ನು ಮರೆತೆಯ? ವಾರಣಾವತಾರದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನೂ ಮರೆತು ಅನ್ಯಾಯ ಆಚರಣೆಯಲ್ಲಿ ಮೆರೆಯುತ್ತಿರುವ ನಿನಗೆ ಶ್ರೇಯಸ್ಸು ಕೀರ್ತಿಯು ಎಂದಿಗೂ ಲಭಿಸುತ್ತದೆ. ಅದು ನಿನ್ನ ಭ್ರಮೆ. ಕೆಟ್ಟರು ಸರಿ, ಕಟ್ಟ ಕಡಿದಾಗಿ ಪಾಂಡವರು ಕೈಯಾಡಿಗಟ್ಟಬೇಕೆಂದು ಕೊಟ್ಟಿಡಿದ ಕೆಚ್ಚದೆ ಕಟ್ಟಾಳು ಚಂದ್ರಕುಲ ಚಕ್ರೇಶ್ವರನ ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ. ಆ ನಿನ್ನ ಪಾಂಡವದಲ್ಲಿ ಪಾಂಚಾಲಿ ಒಂದೇ ತೊಟ್ಟನು ಛಲವ. ಕೃಷ್ಣ, ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೃಷ್ಣ, ಭೂತ ಪ್ರೇತ ವಿಷಾಕ್ತಿಯನ್ನು ಆ ಭೂತನಾಥೇಶ್ವರನೇ ಕಾಲ್ಕೆರೆದು ಖನನಕ್ಕೆ ಬಂದಿದೆ. ಈ ಕಲಿವಂಶದಿಂದ ಉದ್ಭವಿಸಿದ ಕುರು ಸಾಮ್ರಾಜ್ಯವೇ ರಕ್ತದ ಮಡಿನಲ್ಲಿ ಕಚ್ಚುವ ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನದನೆಂಬ ನಾನು ಮಸಳ ಮಣ್ಣಲ್ಲಿ ಮಣ್ಣಿಡಿದು ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೃಷ್ಣ, ಅದ ಮಾಡಿ
ಯದುಕುಲದ ಕಳಂಕ ಸ್ವರೂಪನೇ. ತಿರಸ್ಕರಿಸಿದ ಸಂದೇಶವನ್ನು ಪುರಸ್ಕರಿಸಿದ್ದು ಅನುಚಿತವೇ ಯದುಕುಲದ ಕಳಂಕ ಸ್ವರೂಪ. ದುರ್ಯೋಧನ ಈ ನಿನ್ನ ವರ್ತನೆ ಅತ್ಯಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ನೀವೇ ನಿರ್ಧರಿಸಬೇಕು. ಅದನ್ನು ಯಾರು ನಿರ್ಣಯಿಸಬೇಕು? ನಾನಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆಯನ್ನು ಯಾರಿಗೋ? ಮತ್ತಾರಿಗೆ? ಕೌರವೇಶ್ವರನಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳಿ ತಿಳಿದುಕೊಳ್ಳುವುದು. ಕೌರವೇಶ್ವರ ನಿನಗೆ ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ಆಗಲೇ ನಮ್ಮ ಶಕುನಿ ಮಾವನವರು ಸಲಹೆ ನೀಡಿದ್ದಾರೆ. ಓಹೋ, ಶಕುನಿ ಮಾವನ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿಯೇ ಇರುತ್ತದೆ. ಹೌದೌದು, ನಿನ್ನ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತ ಸತ್ಕಾರವಿದೆ. ನಿನ್ನ ಈ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಾಕಾರವಾಗಿಯೇ ಸ್ವೀಕರಿಸುತ್ತೇನೆ. ಸ್ವೀಕರಿಸು. ಸಹೋದರ ಶಾಸನ ಬಂದಿದೆ ಕೃಷ್ಣನನ್ನು. ಯಾರನ್ನು ಬಂಧಿಸುವರೋ ಮನ್ನಮತಿಗಳಿರ? ನಿನ್ನ ಅಣ್ಣವನ್ನು ಬಂಧಿಸಿ ನಿನ್ನ ದುಡುಕತನಿಗೆ ತಕ್ಕ ಬುದ್ಧಿಯನ್ನು ಕಲಿಸುವೆ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಕೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಬಂಧಿಸುವುದು ಪ್ರತಿಬಂಧಿಸಲು ಯತ್ನಿಸುವ ವ್ಯರ್ಥ. ಇದು ನಿಮ್ಮಿಂದ ಸಾಧ್ಯವಿಲ್ಲ. ಹಾಗಾದರೆ ಈಗ ಬಂಧಿಸಿ ನನ್ನನ್ನು ನೋಡುವ